ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೀವು ಯಾರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ತುಂಬ ಡಿಪ್ರೆಷನಲ್ಲಿ ಇದ್ದೀರಾ, ನಿಮಗೆ ಅವರೇ ಬೇಕು ಅಂತ ತುಂಬ ದಿನ ಆಗಿರ್ಬೋದು, ತುಂಬ ತಿಂಗಳಾಗಿರ್ಬೋದು, ತುಂಬ ವರ್ಷ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅವರ ಒಂದು ಎನರ್ಜೀಸ್ ಏನಿದೆ ಇಲ್ಲಿ, ರಿಯೂನಿಯನ್ ಅಥವಾ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ ನೋಡೋಣ. ಆ್ಯಂಡ್ ಇದು ಒಂದು ಜಸ್ಟ್ ಎ ಜನರಲ್ ರೀಡಿಂಗ್. ಸ್ಕ್ರೀನ್ ಮೇಲೆ ಯಾವಾಗ ನೀವು ನೋಡ್ತೀರಾ ಆವಾಗ ನಿಮ್ಮ ಜೊತೆ ರೆಸೊನೇಟ್ ಆಗುವಂಥದ್ದು. ಸೊ ಪ್ಲೀಸ್ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ನಿಮಗೆ ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಪರ್ಸ್ನಲ್ ರೀಡಿಂಗ್ಸ್ ಆಗಿರ್ಬೋದು, ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಇವಾಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ 27th ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ ಬರ್ತಾ ಇದೆ, ಅದನ್ನು ನೀವು ಜಾಯ್ನ್ ಆಗ್ಬೋದು ಇಫ್ ಇನ್ ಕೇಸ್ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ. ಸೊ ನೋಡೋಣ. ಸೊ ಈ ಒಂದು ರೀಡಿಂಗ್ನ ನೋಡೋಕ್ಕೂ ಮುಂಚೆ ನಿಮ್ಮ ಪಾರ್ಟ್ನರ್ ನೇಮನ್ನು 3 times ನೀವು ಹೇಳ್ಬೋದು. ಓಕೆ, ಸ್ವಲ್ಪ ಅಫ್ಕೋರ್ಸ್ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಡಿಪ್ರೆಷನ್ ನಿಮಗೆ ಆಗ್ತಾ ಇರ್ಬೋದು, ಅಥವಾ ಡೇ ಆ್ಯಂಡ್ ನೈಟ್ ನೀವು 24/7 ಆ ಒಂದು ರಿಲೇಷನ್ಶಿಪ್ ಬಗ್ಗೆ, ಆ ಒಂದು ಸಂಬಂಧದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ನಿಮಗೆ ತುಂಬ ಬೇಕಾಗಿರುವಂಥ ಟೈಮಲ್ಲಿ ನೀವು ತುಂಬ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದಂಥ ಟೈಮಲ್ಲಿ ನಿಮ್ಮನ್ನು ಬಿಟ್ಟು ಅವರು ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂತ ಅಂದರೆ ಡೆಫಿನೆಟ್ಲಿ ಎಸ್. ಬಿಕಾಸ್ ಇಲ್ಲಿ ನನಗೆ ನೀವು ನೋಡ್ತಾ ಇರ್ಬೋದು, ಸೊ ಒಂದು ವ್ಯಾಕ್ಸ್ ಹತ್ರ ಬರ್ತಾ ಇದೆ. ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಮಧ್ಯೆ. ಬಟ್ ಸಮ್ವೇರ್ ಕೆಲವೊಂದು ವಿಚಾರಗಳು ಅಥವಾ ಬೇರೆಯೊಬ್ಬರ ಒಂದು ವಿಚಾರವಾಗಿ ನಿಮ್ಮ ಮಧ್ಯೆ ಜಗಳ ಆಗಿರ್ಬೋದು. ಇಲ್ಲಿ ಮುಂಚೆ ನೀವು ಅವ್ರ ಲೈಫಲ್ಲಿ ಪ್ರಿಯಾರಿಟಿ ಆಗಿದ್ರಿ, ಬಟ್ ಈಗ ಅವರ ಲೈಫಲ್ಲಿ ಪ್ರಿಯಾರಿಟೀಸ್ ಚೇಂಜಸ್ ಆಗಿದೆ ಅಂತ ನಿಮ್ಮ ಒಂದು ಥಾಟ್ಸ್ ಇರ್ಬೋದು, ಅಥವಾ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗೋದಕ್ಕೆ ಇದೇ ರೀಸನ್ ಆಗಿರ್ಬೋದು. ಆ್ಯಂಡ್ ನಿಮಗೆ ನಿಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೆ ಸುತ್ತಮುತ್ತ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ನೀವು ಒಬ್ಬರೇ ಅಂತ ಫೀಲ್ ಮಾಡ್ಕೋತಾ ಇದ್ದೀರಾ. ನೀವು ಯಾರ ಹತ್ರನಾದರೂ ಹೇಳ್ಕೊಂಡ್ರೂ ಸಹ ನಿಮಗೆ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡಿದಷ್ಟು ಸಮಾಧಾನ ಆಗ್ತಾಯಿಲ್ಲ. ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಹೇಳ್ಕೊಳ್ಳೋದಕ್ಕೂ ಯಾರೂ ಇಲ್ಲ ಅಂತ ಬರ್ತಾ ಇದೆ. ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಅಳ್ತಾ ಇದ್ದೀರಾ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಸೊ ಪ್ಲೀಸ್ ಸ್ಟಾಪ್ ಕ್ರೈಯಿಂಗ್ ಅಂತ ಹೇಳ್ತೀನಿ. ರಿಯೂನಿಯನ್ ಚಾನ್ಸಸ್ ಇದೆ, ಬಟ್ ತುಂಬ ಸ್ಲೋ ಪ್ರೋಸೆಸ್ ಇದೆ. ಬಟ್ ನೀವು ತುಂಬ ವೆಯ್ಟ್ ಮಾಡಬೇಕಾಗತ್ತೆ, ತುಂಬ ಪೇಷನ್ಸಿಂದ ಇಲ್ಲಿ ಇವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲ ನೀವು ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ಬೋದು, ಅಥವಾ ಏನಾದರೂ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇರ್ಬೋದು. ಅದೆಲ್ಲ ನಿಮಗೆ ಹೇಳಿದ ತಕ್ಷಣ ಅಥವಾ ನೀವು ಮಾಡಿದ ತಕ್ಷಣ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ.
ತುಂಬ ಇಂಪೇಷನ್ಸಿಂದ ನೀವು ಇದ್ದೀರಾ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ನಿಮಗೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ನೀವು ಯಾರ ಹತ್ರನೂ ನೀಟಾಗಿ ಮಾತಾಡ್ತಾ ಇಲ್ಲ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಅವರ ನೇಮ್ ಸಿ ಇಂದ ಸ್ಟಾರ್ಟ್ ಆಗ್ಬೋದು, ಎಲ್ ಇಂದ ಸ್ಟಾರ್ಟ್ ಆಗ್ಬೋದು, ಆರ್ ಡಿ ಇಂದ ಸಹ ಸ್ಟಾರ್ಟ್ ಆಗ್ಬೋದು, ವಿ ಆ್ಯಂಡ್ ಎಸ್. ಸೊ ಈ ಒಂದು ಲೆಟರ್ಸಿಂದ ಮೇಜರ್ ಆಗಿ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ತುಂಬ ಜನಕ್ಕೆ ಸ್ಪಿರಿಚುವಲ್ ಸೈಡ್ ತುಂಬ ಇವಾಗ ಇಂಟ್ರೆಸ್ಟ್ ಬರ್ತಾ ಇರ್ಬೋದು. ಲೈಕ್ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಸೈಡ್ ಟ್ಯಾರೋ ಕಲಿಬೇಕು ಅನ್ನೋದಾಗಿರ್ಬೋದು. ಸೊ ಈ ಥರ ತುಂಬ ಥಾಟ್ಸ್ ಬರ್ತಾ ಇರ್ಬೋದು. ಆ್ಯಂಡ್ ಯು ಆರ್ ಸ್ಟಕ್ ಅಂತ ಹೇಳ್ಬೋದು. ಒಂದೇ ಕಡೆ ಒಂದೇ ಜಾಗದಲ್ಲಿ ಸ್ಟಕ್ ಆಗಿದ್ದೀರಾ. ಯಾವುದೇ ಕೆಲಸಗಳು ನೀವು ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗ್ತಾ ಇಲ್ಲ. ಯಾವುದೇ ವಿಚಾರಗಳನ್ನು ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಕರಿಯರ್ಗೋಸ್ಕರ ಏನು ಮಾಡಬೇಕು ಅದನ್ನು ಅಷ್ಟಾಗಿ ನೀವು ಕೇರ್ ಮಾಡ್ತಾ ಇಲ್ಲ. ತುಂಬ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಲೈಕ್ ನೀವೆಲ್ಲ ಒಂದು ಟೈಮನ್ನು ವೇಸ್ಟ್ ಮಾಡ್ತಾಯಿದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಸಹ ಇಲ್ಲಿ ತುಂಬ ಹಾಳಾಗ್ತಾಯಿದೆ ಅಂತ ಹೇಳ್ಬೋದು. ಯಾವಾಗಲೂ ನೀವು ತುಂಬ ಅಳ್ತಾ ಇದ್ದೀರಾ ಅಂತ ಬರ್ತಾಯಿದೆ, ಮೇಜರಾಗಿ ಅದೇ ಬರ್ತಾ ಇರೋದು. ಸೊ ನಿಮ್ಮ ಹೆಲ್ತ್ ಆ್ಯಂಡ್ ನಿಮ್ಮ ಕರಿಯರ್ ಆಗಿರ್ಬೋದು ಎಲ್ಲನೂ ಇಲ್ಲಿ ತುಂಬ ಕೇರ್ಲೆಸ್ಸಾಗಿ ನೋಡ್ತಾ ಇದ್ದೀರಾ. ಬಿಕಾಸ್ ಆ ಪರ್ಸನ್ ನಿಮ್ಮ ಜೊತೆಗೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಅದರಿಂದ ಇನ್ನೂ ನೆಗೆಟಿವ್ ಥಿಂಗ್ಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಇನ್ನೂ ನೆಗೆಟಿವ್ ಸಿಚುವೇಶನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಅದನ್ನು ಹೊರತುಪಡಿಸಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ನಿಮಗೆ ಆಗೋದಿಲ್ಲ. ಸೊ ಆ ಒಂದು ಸಿಚುವೇಷನಲ್ಲಿ ನೀವಿದ್ದರೆ ಸೊ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ ಹೊರಗೆ ಬರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ಜನ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತ ಬರ್ತಾರೆ. ಆ್ಯಂಡ್ ಯಾವುದಾದ್ರೂ ಒಂದು ವೆಕೇಷನ್ ನಿಮಗೆ ನಿಮ್ಮ ಮನಸ್ಸಿಗೆ ತುಂಬ ಒಳ್ಳೆಯದು ಅಂತ ಬರ್ತಾಯಿದೆ. ಯಾವುದಾದ್ರೂ ವೆಕೇಷನ್ಗೆ ನೀವು ಹೋಗಬೇಕಂತ ಇದ್ದರೆ ಡೆಫಿನೆಟ್ಲಿ ಹೋಗ್ಬೋದು. ಸೊ ಅಟ್ ದ ರೈಟ್ ಟೈಮ್ ಎಲ್ಲವೂ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ಈ ಒಂದು ರೀಡಿಂಗ್ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ನಿಮ್ಮ ಸುತ್ತಮುತ್ತ ಇರೋರನ್ನು ನೀವು ತುಂಬ ನಂಬ್ತಾ ಇದ್ರೆ ಅಥವಾ ಈಗ ಶೇರ್ ಮಾಡ್ಕೊಳ್ಳೋಕ್ಕೆ ಯಾರೊಬ್ಬರು ಬೇಕು ಅಂತ ಅಂದ್ಬಿಟ್ಟು ಎಲ್ಲವನ್ನು ನೀವು ಶೇರ್ ಮಾಡ್ತಾಯಿದ್ರೆ ಬಿ ಕೇರ್ಫುಲ್ ಅಂತ ಬರ್ತಾಯಿದೆ. ಬಿಕಾಸ್ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜೀವನಕ್ಕೆ ಸರಿಯಲ್ಲ ಅಂತಲೂ ಬರ್ತಾ ಇರ್ಬೋದು. ಲೈಕ್ ಇದು ನಿಮ್ಮ ಸರೌಂಡಿಂಗ್ಸಲ್ಲಿ ಇರುವಂಥ ಪೀಪಲ್, ನೀವು ಯಾರ ಹತ್ರ ತುಂಬ ಓವರ್ ಶೇರ್ ಮಾಡ್ತಾಯಿದ್ದೀರಾ ಅವ್ರ ವಿಚಾರವಾಗಿ ಒಂದು ರೀಡಿಂಗ್. ಸೊ ಈ ಒಂದು ಮೆಸೇಜ್. ಆ್ಯಂಡ್ ನಿಮ್ಮ ಪರ್ಸನ್ ಇಲ್ಲಿ ಹಾನೆಸ್ಟಾಗಿ ಇದ್ದಾರೆ. ತುಂಬ ಜನಕ್ಕೆ ಡೌಟ್ ಬರ್ತಾ ಇರ್ಬೋದು ಬೇರೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ ಅಂತ. ದ ಆನ್ಸರ್ ಈಸ್ ನೋ. ಸೊ ನಿಮಗೋಸ್ಕರ ಏನೆಲ್ಲ ಅವರು ಡ್ರೀಮ್ಸ್ನ ಬಿಲ್ಡ್ ಮಾಡಿದ್ದು ಅದೆಲ್ಲವೂ ಸಹ ಅವ್ರಿಗೂ ನೆನಪಿದೆ. ಬಟ್ ಸಮ್ ಸಿಚುವೇಶನ್ಸ್ ಬೇರೆ ಒಂದು ಪ್ರಿಯಾರಿಟೀಸ್ ಆಗಿರ್ಬೋದು, ಬೇರೆ ಒಂದು ವಿಚಾರಗಳಾಗಿರ್ಬೋದು ಕರೆಂಟ್ಲಿ ಇಲ್ಲಿ ನಿಮ್ಮನ್ನು ದೂರ ಮಾಡಿದೆ. ಸೊ ನೀವು ಆ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ತುಂಬ ದಿನದಿಂದ ವೆಯ್ಟ್ ಮಾಡಿರ್ಬೋದು. ಬಟ್ ಈಗ ನೀವು ನಿಮ್ಮ ಪೇಷನ್ಸ್ನ ಕಳ್ಕೊಳ್ದಲೆ ನಿಮ್ಮ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತೀನಿ ಅನ್ನೋದಾದರೆ ಡೆಫಿನೆಟ್ಲಿ ವೆಯ್ಟ್ ಮಾಡ್ಬೋದು. ಆದಷ್ಟು ಇಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿ ಇರ್ತೀರಾ ಅಷ್ಟು ನಿಮ್ಮ ಲೈಫಿಗೆ ಪಾಸಿಟಿವ್ ಆಗಿ ಇರೋದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ, ಹತ್ಕೊಂಡು ಕೂರ್ತಾ ಈ ಥರ ಎಲ್ಲ ಮಾಡಬೇಡಿ. ಸೊ ಅಲ್ಲಿ ನಿಮಗೆ ಯಾವುದೇ ಪಾಸಿಟಿವ್ ಚೇಂಜಸ್ ಕಾಣೋದಿಲ್ಲ. ನಿಮಗೆ ಪಾಸಿಟಿವ್ ಚೇಂಜಸ್ ಬೇಕು ಅಂತಂದರೆ ಮೊದಲು ನೀವು ಖುಷಿಯಾಗಿರಿ ಆ್ಯಂಡ್ ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಏನು ರೆಸೊನೇಟ್ ಆಗಿದೆ ಅದನ್ನು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನೀವು ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು
ಅಥವಾ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ರೂ ಸಹ ಅವೈಲಬಲ್ ಇದೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.